ಬಸಣ್ಣ, ಸಿ ಎ ಸಾಹೇಬ್ರು ಸೈಲೆಂಟ್ ಆಗಿ ಹೋಗ್ತಾ ಇದಾರೆ. ಎಲ್ಲಿ ವೈಲೆಂಟ್ ಆಗ್ತಾರೋ ಏನೋ. ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಮುತ್ತು ಸರ್. ಸ್ವಲ್ಪ ಆಚೆ ಇರಿ. ಸರಿ ಸರ್. ಹೇಳಿ ಮಿಸ್ಟರ್ ಭರತ್ ಕುಮಾರ್. ಸರ್, ನೀವೊಂದು 5 ನಿಮಿಷ ನಿಮ್ಮ ಅಧಿಕಾರ ಕುರ್ಚಿಯಿಂದ ಎದ್ದು ನೀವೊಬ್ಬ ಗೃಹ ಮಂತ್ರಿ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ವಾಟ್? ವಿತ್ ಆಲ್ ರೆಸ್ಪೆಕ್ಟ್ ಯು ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಸರ್, ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿದ 6,200 ಪೊಲೀಸ್ ಆಫೀಸರ್ಸ್, 9,800 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 80,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಪ್ರತಿದಿನ ನೀಟಾಗಿ ಶೇವ್ ಮಾಡಿಕೊಂಡು ಸ್ಟಿಫ್ ಆಗಿ ಯೂನಿಫಾರ್ಮ್ ಹಾಕೊಂಡು ಡಿಸಿಗ್ನೇಷನ್ ಬೇರೆ ಆದ್ರೂ ಪಿಸಿನಿಂದ ಡಿಜಿ ವರೆಗೂ ಸಿವಿಲ್ ಆಗ್ಲಿ, ಡಿಎಆರ್ ಆಗ್ಲಿ, KSRP ಆಗ್ಲಿ, ವೈರ್ಲೆಸ್ ಆಗ್ಲಿ, ಫಿಂಗರ್ ಪ್ರಿಂಟ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೈಬರ್ ಆಗ್ಲಿ, CCB ಆಗ್ಲಿ, ಪ್ರತಿದಿನ ಪ್ರತಿ ಯೂನಿಟ್ ನಲ್ಲೂ ಕೆಲಸ ಮಾಡ್ತಿರೋ ಪೊಲೀಸ್ಗೆ ಸಿಗ್ತಿರೋ ಗೌರವ ಏನ್ ಸರ್? ಪ್ರೊಫೆಷನಲ್ ಆಗಿ ಡ್ಯೂಟಿಯಲ್ಲಿ ನಾವು ಹಾಕೋ ಪ್ರತಿ ಹೆಜ್ಜೆಲು, ತಗೊಳ್ಳೋ ಪ್ರತಿ ಆಕ್ಷನ್ ನಲ್ಲೂ ಎಲ್ಲ ಆತಂಕಗಳೇ. ಒಬ್ಬ ತಪ್ಪು ಮಾಡಿದ ಕ್ರಿಮಿನಲ್ ನಾವು ಪ್ರಾಣನೂ ಲೆಕ್ಕಿಸದೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಹಾಕಿದ್ರೆ ಅವನಿಗೆ ಯಾವ ಶಿಕ್ಷೆನೂ ಕೊಡಕ್ಕಾಗಲ್ಲ, ಕೊಡೋ ಅಧಿಕಾರನೂ ಇಲ್ಲ. FIR ಬರಿಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೀಗಿರೋವಾಗ ಅವನು ನಮ್ಮವನು, ಅವನ್ನ ಬಿಡ್ಬಿಡಿ ಅಂತ ಫೋನ್ ಕಾಲ್ಸ್ ಬೇರೆ ಯಾಕೆ ಬಿಡ್ಬೇಕು ಸರ್? ಏರಿಯಾ ಕಾರ್ಪೊರೇಟ್ರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಕೊನೆಗೆ ನಿಮ್ಮಂತ ಮಿನಿಸ್ಟ್ರೇ ಆಗ್ಲಿ, ಯಾರೇ ಫೋನ್ ಮಾಡಿದ್ರು ನಮ್ಮನ್ನ ನಿಷ್ಠೆಯಿಂದ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಸರ್. ಒಂದ್ ವೇಳೆ ನನ್ನಂತವರು ಡ್ಯೂಟಿ ಇಸ್ ಗಾಡ್, ನೋಬಡಿ ಇಸ್ ಅಬೌವ್ ಲಾ ಅನ್ಕೊಂಡು ಸಿನ್ಸಿಯರ್ ಆಗಿ ನಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಟ್ರಾನ್ಸ್ಫರು, ಸಸ್ಪೆನ್ಷನ್, ಇದು ಯಾವ ನ್ಯಾಯ ಸರ್? ಈಗ ಪರ್ಸನಲ್ ಲೈಫ್ ಬಂದ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಹಬ್ಬ ಗಿಬ್ಬ ಅಂತ ರಜೆಗಳಿರುತ್ತೆ. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7 24 ಗಂಟೆ 365 ದಿನ ಡ್ಯೂಟಿ ಮಾಡ್ತೀವಿ. ಯಾಕೆ? ನಮಗೆ ಹೆಂಡತಿ ಮಕ್ಕಳಿಲ್ವಾ? ನಾವು ಮನುಷ್ಯರಲ್ವಾ? ನಮ್ಮ ಕೊಡೋ ರೇಷನ್ ಆಗ್ಲಿ, ಕ್ವಾರ್ಟರ್ಸ್ ಆಗ್ಲಿ, ಸಂಬಳ ಆಗ್ಲಿ, ಅಲೌನ್ಸಸ್ ಆಗ್ಲಿ, ನಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ, ನಮಗೆ ಕೊಡೋ ಪ್ರಮೋಷನ್ ಆಗ್ಲಿ, ನಮಗೆ ಬರೋ ರಿಟೈರ್ಮೆಂಟ್ ಪೆನ್ಷನ್ ಆಗ್ಲಿ, ಇವೆಲ್ಲದಲ್ಲೂ ಬದಲಾವಣೆ ಆಗ್ಬೇಕು ಅಂತ ನಾವು ಬೇಡ್ಕೊಳ್ಳೋದು ತಪ್ಪಾ ಸರ್? ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನಾವು ಇದನ್ನೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಕ್ಷಣ ಕ್ಷಣಕ್ಕೂ ಕೊರಗ್ತಾ ಇದೀವಿ ಸರ್. ನಮ್ಮ ಸಹನೆನ ಕಳ್ಕೊಂತಾ ಇದೀವಿ ಸರ್. ಕಳ್ಕೊಂಡೆ ಇವತ್ತು ಪೊಲೀಸ್ ಬಂದ್ಗೆ ಕರೆ ನೀಡಿದೀವಿ ಸರ್. ಒಂದು ಸಲ ಯೋಚನೆ ಮಾಡಿ ಸರ್, ನಾವು ನಿಜವಾಗಿ ಸ್ಟ್ರೈಕ್ ಮಾಡಿದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗುತ್ತೆ. ಬೇಡ ಸರ್, ಆ ಪರಿಸ್ಥಿತಿ ಬರೋದು ಬೇಡ ಸರ್. ಪ್ಲೀಸ್ ಸರ್, ಪ್ಲೀಸ್ ಸಿಸ್ಟಮ್ನ ಬದಲಾಯಿಸಿ ಸರ್. ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ವಾ? I won't blame the system. I will face the system. I will force the system to create a real police system. ರಾಜ್ಯದ ರಕ್ಷಣೆಗೋಸ್ಕರ ಹೋರಾಡೋ ನಮ್ಮೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ 96,000 ಜನ ಪೊಲೀಸರ ಪ್ರತಿನಿಧಿಯಾಗಿ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ ಸರ್. ಮಾಡ್ಲಿಲ್ಲ ಅಂದ್ರೆ ಈ ಸ್ಟ್ರೈಕ್ ಅನಿವಾರ್ಯ. ಮನುಷ್ಯರಾಗಿ ಯೋಚಿಸಿ, ಮಂತ್ರಿಯಾಗಿ ಆದೇಶ ಹೊರಡಿಸಿ.